ಮಾತುಕತೆಗೆ ಕರೆದು ಮಾಜಿ ಡಿಸಿಎಂ ಸವದಿಯವರಿಂದ ಮಾರಣಾಂತಿಕ ಹಲ್ಲೆ. ಸವದಿಯವರ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಮಾಡಿದ ಕರೆನ್ನವರ್. ಬೆಳಗಾವಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಚಿದಾನಂದ ಸವದಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರೆನ್ನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಮಾತುಕತೆ ಮಾಡಲು ಮನೆಗೆ ಕರೆದಿದ್ದು ನನ್ನ ತಲೆ ಒಡೆಯುವಂತೆ ಹೊಡೆದಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಗಂಭೀರವಾಗಿ ಗಾಯಗೊಂಡ ನಿಂಗಪ್ಪ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆತ್ಮಹತ್ಯೆ ಮಾಡಿಕೊಂಡರೆ ಅದಕ್ಕೆ ಸವದಿ ಹೊಣೆ. ಮಾತುಕತೆಗೆ ಆಹ್ವಾನಿಸಿದ್ದರಿಂದ ನಾನು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರ ಮನೆಗೆ ಹೋದೆ. ಅವರು ಯಾವುದೇ ಮಾತುಗಳನ್ನ ಆಡದೆ ಏಕಾಏಕಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದರು. ಲಕ್ಷ್ಮಣ ಸವದಿ ಮತ್ತು ಅವರ ಪುತ್ರ ಚಿದಾನಂದ ಸವದಿಯವರು ಮಾರಣಾಂತಿಕ ಹಲ್ಲೆ ನಡೆಸಿದರು. ಈ ಪ್ರಕರಣವನ್ನ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಸವದಿಯವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು. ಒಂದು ವೇಳೆ ಕ್ರಮವನ್ನ ಕೈಗೊಳ್ಳದಿದ್ದರೆ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ನೇರವಾಗಿ ಸವದಿಯವರು ಕಾರಣರಾಗುತ್ತಾರೆ ಎಂದು ಹಲ್ಲೆಗೊಳಗಾದ ಕರೆನ್ನವರ್ ವಿಡಿಯೋ ಸಂದೇಶದ ಮೂಲಕ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ಮನೆ ಹತ್ತಿರದಿಂದಲೇ ಗಂಭೀರವಾಗಿ ಗಾಯಗೊಂಡ ನಿಂಗಪ್ಪ ಕರೆನ್ನವರ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯು ಮುಂದುವರೆದಿದೆ. ಸೂಪರ್ ಫಾಲ್ ಓಡಾಡಿದ್ವಿ ಅನ್ನೋದೊಂದು ಭಾಳ ಸಿಟ್ಟಾಗಿತ್ತು ರೀ. ಮೊನ್ನೆ ಅವ್ರು ಕಲ್ಯಾಣ ಟ್ರಾನ್ಸ್ಫರ್ ಆದ್ರು ಶಂಕರ್ ನಂದೇಶ್ವರ್ ಅಂತೇಳಿ, ಅದನ್ನು ನಾನೇ ಟ್ರಾನ್ಸ್ಫರ್ ಮಾಡಿಸಿ ಅನ್ನೋ ಸಿಟ್ಟಲೇ ಇವ್ರು ಇದನ್ನೆಲ್ಲ ಆಗ್ತಿದ್ರು ಸರ್. ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ. ನಾವು ಹೇಳ್ರಿ ಹೆಂಗೆ ಆಗ್ತಾವೆ ಆ ಸಿಟ್ಟು ಇಟ್ಕೊಂಡು ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದಂಗೆ ಕಾಣಿಸ್ತಾರೆ. ನಾವು ಹೋದ ಕೂಡಲೇ ಈಗ ನೀವು ಕಂಪ್ಲೇಂಟ್ ಮಾಡ್ತೀರಿ? ಕಂಪ್ಲೇಂಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೂ ನನ್ನ ಸಾವಿಗೆ ನೇರ ಹೊಣೆ ಲಕ್ಷ್ಮಣ ಸವದಿ ಚಿದಾನಂದ ಸವದಿ.